ನಾನು ಕೊನೆಯ ಹಂತದಲ್ಲಿದ್ದೀನಿ ಈ ಕಾರ್ಯಕ್ರಮದ್ದು. ನಾನು ವೀಣಾ ಅವರನ್ನು ಮಾತನಾಡಿಸಿ ಆನಂತರ JDS ಮತ್ತು ಬಿಜೆಪಿ ವಕ್ತಾರರನ್ನು ಮಾತನಾಡಿಸ್ತೀನಿ. ವೀಣಾ ಅವರೇ, ಒಂದು ಈ ಗ್ಯಾರಂಟಿ ಯೋಜನೆಯ ಹೊರೆಯನ್ನು ಹೊರೋದಕ್ಕೆ ಸಾಧ್ಯ ಆಗ್ತಿಲ್ಲ ಈ ಸರ್ಕಾರಕ್ಕೆ ಅಂತ ಅನಿಸುತ್ತೆ. ಯಾಕಂತಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಗ್ಯಾರಂಟಿಯ ಹೊರೆ ಹೊತ್ತುಕೊಳ್ಳೋದಕ್ಕಾಗದೆ ಒದ್ದಾಡ್ತಾ ಇದೆ ಸರ್ಕಾರ. ತೆಲಂಗಾಣದಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳೇ ಹೇಳಿದ್ರು ಕಷ್ಟ ಆಗ್ತಿದೆ, ನಮಗೆ ಸಾಲ ಮಾಡಿ ಪ್ರತಿ ತಿಂಗಳು ಸ್ಯಾಲರಿ ಕೊಡುವಂತ ಸ್ಥಿತಿ ಇದೆ ಅಂತ. ಕರ್ನಾಟಕದಲ್ಲಿ ನೀವು ಮೂರು ತಿಂಗಳು ಯೋಜನೆಯ ದುಡ್ಡು ಪೆಂಡಿಂಗ್ ಇಡ್ತೀರಿ, ಕಳೆದ ಆರ್ಥಿಕ ವರ್ಷದಲ್ಲಿ ಎರಡು ಕಂತನ್ನ ಪೆಂಡಿಂಗ್ ಇಡ್ತೀರಿ. ಹೊರೆಯನ್ನ ಹೊರೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನು ಒಪ್ಕೊಳ್ಬೇಕು ನೀವು ಜನರ ಮುಂದೆ ಅಂತ. ನೋಡಿ, ನಾವ್ ಯಾಕೆ ಒಪ್ಕೋಬೇಕು ಅಂತ ಕೇಳ್ತಾ ಇರೋದು. ಇವಾಗ ನಾವು ಯೋಜನೆನ ಜಾರಿಗೆ ತರ್ತಾ ಇದೀವಿ ಅಂತಂದ್ರೆ ಅದು ಇಂಪ್ಲಿಮೆಂಟ್ ಮಾಡೋದು ಕೂಡ ಗೊತ್ತಿರುತ್ತೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಇವತ್ತು ಸಮರ್ಪಕವಾಗಿ ಅದನ್ನ ನಿಭಾಯಿಸ್ತಾ ಇದ್ದಾರೆ. ಇವತ್ತು ನಮ್ಮ ಯಾರು ಆಗ್ತಿಲ್ಲ ಅಂತ ಹೇಳಿರೋದು, ನಾವ್ ಹೇಳಿಲ್ವಲ್ಲ ಆಗಲ್ಲ ಅಂತ ಎಲ್ಲ ಡಾಕ್ಯುಮೆಂಟ್ ಹೇಳ್ತಿದೆಯಲ್ಲ. ನಾನು ಬೇಡ ಹೇಳೋದು, ನೀವು ಬೇಡ, ಡಾಕ್ಯುಮೆಂಟ್ ಹೇಳ್ತಿದೆಯಲ್ಲ. ನೀವು ಡಾಕ್ಯುಮೆಂಟೇಶನ್ ಅಂತ ನೀವ್ ಹೇಳ್ತಾ ಇದ್ದೀರಾ. ಬಟ್ ನಮ್ಮ ಕೊಟ್ಟಿರೋ ಮಾಹಿತಿ ನಾನು ಕೊಟ್ಟಿದ್ದೀನಿ, ನಾನು ಸದನಕ್ಕೆ ಕೊಟ್ಟಿರೋ ಮಾಹಿತಿ ಅಲ್ಲ, ಉಪಮುಖ್ಯಮಂತ್ರಿಗಳನ್ನು ಹೇಳಿಲ್ಲ ಅಲ್ಲ, ಸದನಕ್ಕೆ ಕೊಟ್ಟಿರೋದು ನೀವೇ ಮಾಹಿತಿಯನ್ನ ಕೂಡ ನಾವು ಈಗ ಶಕ್ತಿ ಯೋಜನೆ ಅಂಕಿಅಂಶ ಹೇಳಿದೆ, ಶಕ್ತಿ ಯೋಜನೆ ಅಂಕಿಅಂಶ ಹೇಳಿದೆ, ಇದು ಕೂಡ ಸಚಿವರೇ ಕೊಟ್ಟಿರುವಂತ ಅಂಕಿಅಂಶ. ಯೋಜನೆಗಳನ್ನ ಇವರು ಅಲ್ಲ, ಸಚಿವರೇ ಕೊಟ್ಟಿರೋ ಅಂಕಿಅಂಶ ಶಕ್ತಿ ಯೋಜನೆದ್ದು. ಇವರೆಲ್ಲವನ್ನ ಬಂದ್ ಮಾಡ್ಕೊಂಡು ಹೋದ್ರು. ಇವತ್ತು ಸರ್ಕಾರ ಯಾವ ರೀತಿಗೆ ಬಂದ್ ತಲುಪ್ತು ಕೊನೆ ಹಂತದಲ್ಲಿ ಸಮ್ಮಿಶ್ರ ಸರ್ಕಾರ, ನಿಮಗೂ ಕೂಡ ಗೊತ್ತಿರುವಂತದ್ದೇ. ಕೊಡ್ತೀವಿ. ನಾನು ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಹೇಳ್ತಾ ಇದ್ದೀನಿ, ನಾವು ಯಾವ್ದನ್ನು ಮಾಡಿಲ್ಲ ರೀ ಸುರ್ಭಿ ಮೇಡಮ್. ನಿಮ್ಗೆ ನಾನು ಕೇಳೋದಕ್ಕೆ ಬಯಸ್ತೀನಿ, ಪದೇ ಪದೇ ನೀವು ಹೇಳ್ತೀರಾ ಕೇಂದ್ರ ಸರ್ಕಾರ ನಾವೆಲ್ಲವನ್ನ ಮಾಡ್ತಾ ಇದೀವಿ. ನಿಮ್ ತರ ಹೇಳ್ಬಿಟ್ಟು ಇವತ್ತು ನಾರಿ ಶಕ್ತಿ ಅಂತ ಹೇಳಿದ್ರಿ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿದ್ರಿ, ಇವತ್ತು ಪ್ರಧಾನಮಂತ್ರಿ ಮಾತೃ ಯೋಜನೆ ಹೇಳಿದ್ರಿ. ಎಲ್ಲಿದೆ ನಿಮ್ಮ ಯೋಜನೆಗಳು? ನೀವು ಬರೇ ಸ್ಲೋಗನ್ಗೆ ಸೀಮಿತ ಆಗೋಗಿದೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕೂಡ ಬರ್ತಾ ಇರೋದು. ನೀವು ನಿಟ್ಟಿನಲ್ಲಿ ನಮಗೆ ಸಮಸ್ಯೆ ಆಗ್ತದೆ. ಇವತ್ತು ಕೇಂದ್ರ ಸರ್ಕಾರಕ್ಕೆ ನೀವು ಒತ್ತಾಯ ಮಾಡಿ, ನಿಮ್ಮ ಪ್ರಧಾನಮಂತ್ರಿಗಳಿಗೆ, ನಿಮ್ಮಲ್ಲಿರುವಂತ ನಾಯಕರಿಗೆ ಒತ್ತಾಯ ಮಾಡಿ, ಸುರ್ಭಿ ಮೇಡಮ್ ನೀವು ಇವತ್ತು ಒತ್ತಾಯ ಮಾಡಿ ಕೇಂದ್ರ ಸರ್ಕಾರಕ್ಕೆ. ಇವತ್ತು ನಮ್ಮ ಕರ್ನಾಟಕ, ನೀವಿರುವಂತದ್ದು ಕರ್ನಾಟಕದಲ್ಲಿ, ಕರ್ನಾಟಕಕ್ಕೆ ಬರ್ಬೇಕಾದಂತ ಅಮೌಂಟ್ ಅನ್ನ ಬರ್ಲಿ. ಇವತ್ತು ನೀವು ಕೂಡ ಒತ್ತಾಯ ಮಾಡಿ, ಕನ್ನಡದರಾಗಿ ನೀವು ಕೂಡ ಒತ್ತಾಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ನಮಗೆ ಕೊಡಬೇಕಾದಂತ ಕೊಡಿ ಅಂತ ಹೇಳಿ. ಇವತ್ತು ನೋಡಿ, ಪ್ರಧಾನ ಮಂತ್ರಿಗಳ ಅಂಡ್ರಲ್ಲೇ ಇವತ್ತು ಡೆಲ್ಲಿಗೆ ಯಾಕೆ ಹೋಗ್ತೀವಿ? ಕೇಂದ್ರ ಸರ್ಕಾರ ಎಲ್ಲ ನೋಡಿ, ಇವರಿಗೆ ಪ್ರಧಾನಮಂತ್ರಿ ಡೆಲ್ಲಿ ನೋಡಿ, ಟ್ಯಾಕ್ಸ್ ಅಮೌಂಟ್ ಉಜ್ವಲ ಇರ್ಬೋದು, ಆವಾಸ್ ಯೋಜನೆ, ಮಾತೃವಂದನಾ ಇರ್ಬೋದು, ಇದೆಲ್ಲ ಜನರಿಗೆ ತಲುಪ್ತಾ ಇದೆ. ಅದೇ ಕಿಸಾನ್ ಎಷ್ಟು ಮನೆಗಳನ್ನ ಕಟ್ಟಿಸಿಕೊಟ್ಟಿದ್ದೀರಾ? ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಷ್ಟು ಮನೆಗಳನ್ನ ಕೊಟ್ಟಿದ್ದೀರಾ? ಇವತ್ತು ನಾನು ಒಂದು ಮಾತನ್ನ ಕೇಳಕ್ಕೆ ಬಯಸ್ತೀನಿ. ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ ನಮ್ಮ ಟಾರ್ಗೆಟ್ ಮಾಡಬೇಡಿ ಅಂತ ಎಷ್ಟು ಮನೆಗಳನ್ನ ಕಟ್ಟಿಸಿಕೊಟ್ಟಿದ್ದೀರಾ? ರಾಯಚೂರಿಗೆ ಅನೌನ್ಸ್ ಮಾಡಿದ್ರಿ, ಅದು ಕೂಡ ವಾಪಸ್ ಹೋಯ್ತು. ಪ್ರಶಾಂತಿ ಅವರು ಇಂಟರ್ವ್ಯೂ ಕೇಳ್ತಾ ಇದ್ದಾರೆ. ಒಂದ್ ನಿಮಿಷ ವೀಣಾ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ. ಪ್ರಶಾಂತಿ ಅವರೇ, ಸರ್ಕಾರ ಕೇಳಿ ಅಂತೀರಾ? ಇದು ಫೈನಾನ್ಷಿಯಲ್ ಟರ್ಮ್ಸ್ ಅಲ್ಲಿ ಬುಲ್ ವೆಪ್ ಎಫೆಕ್ಟ್ ಅಂತ ಕರೀತಾರೆ. ಅಂದ್ರೆ ಚಾವಟಿಯಿಂದ ಹೊಡಿತಾ ಇರೋಂಗೆ, ಅಂದ್ರೆ ನೀವು ಕಳ್ಕೊಳ್ತಾ ಇದ್ದೀರಾ. ವರ್ಷ ಇಷ್ಟಿಷ್ಟು ಕಳ್ಕೊಳ್ತಾ ಇದ್ರೆ ಇನ್ನ ನಾವು ಅಧೋಗತಿಗೆ, ನಮ್ಮ ಕರ್ನಾಟಕ ಅದೋ ಸ್ಥಿತಿಗೆ ಬಂದ್ಬಿಡುತ್ತೆ. ಪ್ರತಿಯೊಬ್ರು ನಾವು ಬೀದಿ ಪಾಲಾಗುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದೇ ರೀತಿ ನಡ್ಕೊಂಡೋದ್ರೆ ಸಾಲದ ಮೇಲೆ ಸೂಲ ಆಗಿ ಆಯ್ತು. 24.95% ಸಾಲ ಇದೆ ಕಾಂಗ್ರೆಸ್ ಸರ್ಕಾರ ಜಿಡಿಪಿಯ ಮೇಲೆ. 24.95% ಸಾಲ. ಇವ್ರು ಏನ್ ಮಾಡ್ತಾರೆ? ಕಾಂಗ್ರೆಸ್ ಸರ್ಕಾರ ಆದಷ್ಟು ಕೊಟ್ಟು ಸಾಲ ಮಾಡಿ ಬೇರೆಯವರು ಬಂದು ಆಡಳಿತ ನಡೆಸಕ್ ಆಗೋದಿಲ್ಲ, ಸಾಲ ತೀರ್ಸಕ್ಕೆ ಆಗ್ಬಿಡುತ್ತೆ ನಮಗೆ. ಅಂದ್ರೆ ಅಷ್ಟು ಸಾಲ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ ಇವರು. ಅಂದ್ರೆ ನಿಜಕ್ಕೂ ಒಂದೊಂದ್ಸಲ ಬರುತ್ತೆ, ಇವ್ರ ಯೋಗ್ಯತೆಗೆ ಇಷ್ಟು ಈ ತರ ಮಾತಾಡ್ತಾರಲ್ಲ. ನೀವು ನಮ್ಮ ರಾಜ್ಯದ ಬಗ್ಗೆ ನೀವು ಕೂತ್ಕೊಂಡು ಮಾತಾಡ್ರಿ, ಸಾಲ ಎಷ್ಟು ಮಾಡಿದಾರ ನೋಡಿ. ಸುರಭಿ ಅವರೇ ಥ್ಯಾಂಕ್ ಯು, ಪ್ರಶಾಂತಿ ಅವರೇ ಧನ್ಯವಾದ, ವೀಣಾ ಕಾಶಪ್ಪನವರವರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ. ಬಹುಶಃ ಈ ಬೆಳವಣಿಗೆ ಇನ್ನಷ್ಟು ಮುಂದಕ್ಕೆ ಹೋಗುವಂತ ಮುನ್ಸೂಚನೆ ಇದೆ. ಇವತ್ತು ಮೀಟಿಂಗ್ ಮಾಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆ 2 ತಿಂಗಳ ಪೆಂಡಿಂಗ್ ದುಡ್ಡನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಟೆಕ್ನಿಕಲಿ ಕೊಡೋದಕ್ಕೆ ಸಾಧ್ಯನಾ?
ಗೊತ್ತಾಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.